ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಬನ್ನಿ, ಸ್ವಾಗತ ಸುಸ್ವಾಗತ. ಮತ್ತೆ ಬಂದು ನೋಡ್ರಿ, ಇವತ್ತೊಂದ ಹೊಸ ರೆಸಿಪಿ ಒಂದು ಮಾಡ್ಬೇಕಂತೇಳಿ ನೋಡ್ರಿ. ನಾವು ದಿವಸ ತಿಂದು ಎಲ್ಲ ಬೇಸರಾಗಿರ್ತೈತಿ. ಅದಕ್ಕೆ ಬಾಯಿ ರುಚಿ ಭಾಳ ಕೆಟ್ರಿ. ಬಾಯಿ ರುಚಿಗೆ ನಾವು ಏನು ಮಾಡ್ಬೇಕು, ಬೇರೆ ಒಂದು ಏನಾದರೂ ಒಂದು ಹೊಸದು ಮಾಡಿ ತಿನ್ಬೇಕ್ರಿ. ಆಹಾರದಲ್ಲಿ ಬದಲಾವಣೆ, ಅದರಾಗ ಇದ್ದಿದ್ರಾಗ ಬದಲಾವಣೆ ಮಾಡಿ ತಿನ್ಬೇಕು. ಅದು ಯಾವ್ದಂದ್ರೆ ಇವತ್ತಿನ ದಿವಸ ನೋಡ್ರಿ, ಚಪಾತಿ ತಿಂದು ಬೇಸರಾಗಿರ್ತೈತೆ. ಅದ್ರಾಗ ಏನು ಮಾಡ್ರಿ, ಪರೋಟ ಮಾಡೋದ್ರಿ. ಪರೋಟ ಅಂದ್ರೆ ಹೆಂತ ಪರೋಟ ಮಾಡೋದ್ರಿ? ಇದು ಆಲೂಗಡ್ಡಿ ಪರೋಟ ರೀ. ಏನ್ರಿ, ಆಲೂಗಡ್ಡಿ ಪರೋಟ ಮಾಡೋದು ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ ರೀ. ಅದಕ್ಕಿಂತ ಮೊದಲು ನೀವು ಏನೈತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ಆಲೂಗಡ್ಡಿ ಪರೋಟ ಮಾಡೋ ವಿಧಾನವನ್ನು ಹೇಳ್ತೀನಿ, ನೋಡೋಣ ಬನ್ನಿರಿ. ಸ್ನೇಹಿತರೆ, ಈಗ ಬಟಾಟಿ ತಂದಿನ್ರಿ. ಬಟಾಟಿ ಅಂದ್ರೆ ಆಲೂಗಡ್ಡಿ ಅತ್ತಾರ, ಪೊಟೇಟೊ ಅತ್ತಾರ, ಬಟಾಟಿ ಅತ್ತಾರ. ಏನ್ರಿ, ಅದಕ್ಕೆ ಇವೇನ್ ಮಾಡೀನ್ರಿ, ಒಂದು ಸಾಧಾರಣ 1 kg ತನ ಅದಾವ್ರಿ. ಇವು ಒಂದು 8-10 ಬಟಾಟಿ ಅದಾವ್ರಿ. ಇವತ್ತು ಚೆನ್ನಾಗಿ 2-3 ಸಲ ನೀರಾಗಿ ತೊಳೆದಿನ್ರಿ. ನೋಡಿ, ಸ್ವಚ್ಛ ಕ್ಲೀನಾಗಿ. ಯಾಕೆ ಮಣ್ಣಿನ ಅಂಶ ಇರ್ತೈತಲ್ಲ ಮ್ಯಾಲೆಲ್ಲ ರೀ, ಅದಕ್ಕೆ ತೊಳೆದಿನಿ. ಏನು ಮಾಡ್ತಿದ್ರೆ ಮೊದಲ ನೀರು ಹಾಕಿ ಕುದಿಸ್ಕೊತೀನಿ. ಏನ್ರಿ, 3-4 ಸೀಟಿ ಹೊಡಿಸ್ತೀನಿ ರೀ, ಕುದಿಸ್ಕೊತೀನಿ. ಇಲ್ಲಿ ನೋಡ್ರಿ, ಈಗ ಇದಕ್ಕೆ ನೀರು ಎಷ್ಟು ಬೇಕಂದ್ರೆ ಬಟಾಟಿ ಮುಳುಗುವಷ್ಟು ನೀರು ಹಾಕೋಬೇಕ್ರಿ ಇದಕ್ಕೆ. ಏನ್ರಿ, ಈ ರೀತಿ ನೀರು ಹಾಕೊಂಡಿನಿ. ಏನ್ರಿ, ಈಗ ಮುಚ್ತೇನ್ರಿ ಚೆನ್ನಾಗಿ. ಮತ್ತು ವಯಸ್ಸರ ಅದು ಕರೆಕ್ಟಾಗಿ ಹಾಕಿತ್ತೇನೆ ನೋಡ್ಬೇಕ್ರಿ. ಏನ್ರಿ, ಹಾಕಿ ಈಗ ಬರ್ಸನ್ ಹಚ್ಕೊಂಡ ಇದನ್ನ ಕುದಿಸ್ತೇನೆ ರೀ. ಈಗ ಬಟಾಟಿ ಕುದಿಯಾಕಿಟ್ಟೇನಿ ರೀ. ಅಲ್ಲಿವರೆಗೆ ಏನು ಮಾಡ್ತೀನಿ ಅಂತಂದ್ರೆ ನೋಡಿ ಸ್ನೇಹಿತರೆ, ಗೋಧಿ ಹಿಟ್ಟು ತೊಗೊಂಡೇನಿ ರೀ. ಅದಕ್ಕೆ ಎಷ್ಟು ಬೇಕಂದ್ರೆ ನಾವು ಒಂದು 1 kg ಅಷ್ಟು ಬಟಾಟಿ ಇದಾವೆ, ಒಂದು ಅರ್ಧ kg ಅಷ್ಟು ಗೋಧಿ ಹಿಟ್ಟು ತೊಗೊಂಡೀನಿ ನಾನು. ಏನ್ರಿ, ಈಗ ಅದನ್ನ ಏನು ಮಾಡ್ತೀರಿ, ಸ್ವಲ್ಪ ಈಗಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿನ್ರಿ. ಅದಕ್ಕೆ ಉಪ್ಪು ಭಾಳ ಹಾಕ್ಬೇಡ್ರಿ, ಸ್ವಲ್ಪ ಉಪ್ಪು ಹಾಕೀನಿ. ಈಗ ಇದನ್ನ ಚೆನ್ನಾಗಿ ಕಲಿಸ್ಕೊತೀನಿ ರೀ. ಈಗ ಯಾವ ಹದ್ದಾಗ ಕಲಿಸ್ಬೇಕಂದ್ರೆ, ಚಪಾತಿ ಯಾವ ರೀತಿ ನಾವು ಕಲಿಸ್ಕೊತೀವೋ ಆ ಹದ್ದಾಗ ಕಲಿಸ್ಕೋಬೇಕು ರೀ. ಈಗ ನೋಡ್ರಿ, ಕಲಿಸ್ಕೊತೀನಿ ರೀ. ಈಗ ಈ ರೀತಿ ಈ ಹದದಾಗ ಕಲಿಸ್ಕೊಂಡೀನಿ ರೀ ಗೋಧಿ ಹಿಟ್ಟ. ಮತ್ತು ಇದನ್ನು ಗೋಧಿ ಹಿಟ್ಟು ಜರಡಿ ಹಿಡ್ದೀನಿ ರೀ. ಮತ್ತೆ ಹೇಳ್ತೀನಿ, ಜರಡಿ ಹಿಡ್ದ ಉಪ್ಪು ಹಾಕಿ ಈ ರೀತಿ ಕಲಿಸ್ಕೊಂಡೀನಿ ರೀ. ಈಗ ನೋಡಿ, ಚಪಾತಿ ಹಿಟ್ಟದ ಅವಧಿ ಹದದಾಗ ಇಟ್ಟೀನಿ ರೀ. ಈಗೇನು ಮಾಡ್ತೀನಿ ಅಂದ್ರೆ ಒಂದು 10 ನಿಮಿಷ ಬಟಾಟಿ ಕುದಿವರೆಗೆ ಮುಚ್ಚಿಡ್ತೀನಿ ರೀ. ಸ್ನೇಹಿತರೆ, ಈಗ ಕುಕ್ಕರ 3 ಸೀಟಿ ಹೊಡ್ಸೀನಿ ರೀ. ಇದನ್ನು ಈಗ ಏರು ಹೋಗ್ಯದ್ರಿ. ಈಗ ಬಿಸ್ತೀನಿ ರೀ ಇದನ್ನು. ನೋಡಿರಿ, ಚೆನ್ನಾಗಿ ಈಗ ಇದಾಗ್ಯಾವ. ಈಗ ನೋಡಿ, ಒಂದು ತೆಗೆದು ತೋರಿಸ್ತೀನಿ ರೀ. ಈಗ ಆಗ್ಯದ ನೋಡಿ ಬಟಾಟಿ. ಈಗ ಏನು ಮಾಡ್ತೀನಿ, ನೀರು ಬಸದ ತೊಗೊಂಬರ್ತೀನಿ ರೀ ಹೋಗಿದ್ದಾನೆ. ನೋಡಿರಿ ಸ್ನೇಹಿತರೆ, ಬಟಾಟಿ ನೀರು ತೆಗೆದ ಸ್ವಲ್ಪ ತಣ್ಣೀರಾಗ ಇದು ಮಾಡೀನಿ. ಯಾಕಂದ್ರೆ ಲವ್ ಆರ್ಬೇಕಂತ, ಬಿಸಿ ಭಾಳ ಇರ್ತಾರಲ್ಲ. ಏನು ನೀರೆಲ್ಲ ಬಸ್ ತೆಗ್ದೀನಿ. ಈಗ ಒಂದೊಂದು ಏನು ಮಾಡ್ತೀನಿ ರೀ, ಸುಲ್ಕೋತೀನಿ ರೀ. ಈಗ ಈ ರೀತಿಯಾಗಿ ಸುಲದ. ಈ ರೀತಿ ನೋಡಿ, ಅಷ್ಟು ಚೆನ್ನಾಗಿ ಮೇಲೆ ಸಿಪ್ಪಿ ಬರಾಕತೈತೆ ನೋಡ್ರಿ. ಅಕಸ್ಮಾತ್ ನೀವು ಬಟಾಟಿ ಲಘು ಬೇಯಲಿಲ್ಲ, ಸ್ವಲ್ಪ ಉಪ್ಪು ಹಾಕ್ಬೋದ್ರಿ. ಏನು ಬಟಾಟಿ ಒಳಗೆ ಏನಾದರೂ ನಿಮ್ಗೆ ಇದು ಇತ್ತಂದ್ರೆ ಸ್ವಲ್ಪ ಉಪ್ಪು ಹಾಕಿರಂದ್ರೆ ಬಟಾಟಿ ಲಘು ಬೇಯ್ತಾವ್ರಿ. ಏನ್ರಿ, ಅದೊಂದು ಸ್ಟಿಕ್ಸ್ ಹೇಳ್ತೀನಿ ರೀ ನಿಮಗೆ. ಬಟಾಟಿ ಬೇಯಲಿಲ್ಲಪ್ಪ, ಬಟಾಟಿ ಒಂದು ಸಲ ಏನಾಕ್ಕವ್ರಿ, ಸರಿಯಾಗಿ ಬೇಯಂಗಿಲ್ಲ. ಆಗ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಲಘು ಬೆಂದು ಬರ್ತಾವ್ರಿ. ಇದೊಂದು ಸ್ಟಿಕ್ಸ್ ರೀ ಇದು. ಆಮೇಲೆ ಬಟಾಟಿ ಸುಡ್ತಿದ್ದು ಸ್ವಲ್ಪ ತಣ್ಣೀರಾಗ ಹಾಕಿ ನೀರು ಬಸಿಬೇಕ್ರಿ. ನೀರು ಬಸಿದ ತಣ್ಣೀರು ಹಾಕಿದ್ರೆ ಲಘು ಮ್ಯಾಲೆ ಸಿಪ್ಪಿ ಉಚ್ಚಿ ಬರ್ತಾವ್ರಿ. ಈ ರೀತಿ ಎಲ್ಲ ಸುಲ್ಕೋತೀನಿ ರೀ. ಈಗ ಬಟಾಟಿ ಚೆನ್ನಾಗಿ ಮ್ಯಾಲಿನ ಸಿಪ್ಪಿ ತೆಗೆದೀನಿ ರೀ ಎಲ್ಲ. ಏನ್ರಿ, ಈಗ ಏನು ಮಾಡ್ತೀನಿ ಈಗ, ಇದನ್ನು ಬಟಾಟಿಯನ್ನು ಈ ಹೆರಿಮನಿಯಿಂದ ಇಲ್ಲಿ ನೋಡ್ರಿ, ಹೆರಿಮನಿಯಿಂದ ಹೆರ್ಕೊಂಬರ್ತೀನಿ ರೀ ಎಲ್ಲ. ಈ ರೀತಿಯಾಗಿ ಪೂರ್ತಿಯಾಗಿ ಹೆರಿತೀನಿ ರೀ. ಹಿಂಗೆ ಹೆರದ ಮಾಡ್ಬೇಕ್ರಿ, ಅಂದ್ರೆ ಚಲೋ ಹಾಕವ್ರಿ. ಅದಕ್ಕೆ ಈ ರೀತಿ ನೋಡ್ರಿ, 1 ಗಂಟೆ ಆಗಲಾದ ಗಂಟೆ ಬರಬಾರ್ದು ರೀ. ಆ ರೀತಿಯಾಗಿ ಹೆರ್ಕೋಬೇಕ್ರಿ. ನೋಡಿ, ಹಿಂಗಾಗ್ತದೆ ರೀ. ಇನ್ನು ಉಳಿದು ಇದೇ ರೀತಿ ಏನೈತಿ, ಪ್ರತಿಯೊಂದು ಬಟಾಟಿನ ಹೆರ್ಕೋತೀನಿ ರೀ. ನೋಡಿ ಸ್ನೇಹಿತರೆ, ಹೆರದ ಕೂಡಲಿ ಈ ರೀತಿ ನೈಸಾಗಿ ಬಟಾಟಿ ಇದಾಗೈತಿ. ಈಗ ಏನು ಚೆನ್ನಾಗಿ ಬೆಂದಿದ್ದೈತಿ. ಮತ್ತು ಈಗೇನು ಮಾಡ್ತೀವಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ. ಬೆಳ್ಳುಳ್ಳಿ ಪೇಸ್ಟ್ ಮಾಡಿರ್ತೀನಿ, ಬೆಳ್ಳುಳ್ಳಿ ಹಾಕೋತೀನಿ. ಈಗ ನೋಡಿ, ಬೆಳ್ಳುಳ್ಳಿ ಹಸಿ ಶುಂಠಿ, ಅಲ್ಲ ಹತ್ತಾರಲ್ಲ, ಅಲ್ಲ ಸ್ವಲ್ಪ ಹಾಕ್ತೀನಿ ರೀ. ಸ್ವಲ್ಪ ಕರಿಬೇವು ಸೊಪ್ಪು ಸಣ್ಣಾಗಿ ಪೀಸ್ ಮಾಡಿರ್ತೀನಿ ರೀ, ಅದನ್ನೂ ಹಾಕ್ತೀನಿ ರೀ, ಕರಿಬೇವು ಸೊಪ್ಪು. ಆಮೇಲೆ ಕೊತ್ತಂಬರಿ ಸಣ್ಣಗೆ ಹೆಚ್ಚೀನಿ. ಏನು ರೀ, ಸಣ್ಣಗೆ ಹೆಚ್ಚು ಅದನ್ನು ತೊಳೆದು ಮಾಡಿ ಶಿಸ್ತಾಗಿ ಚೆನ್ನಾಗಿ ಇದು ಮಾಡೀನಿ ರೀ, ಅದನ್ನ ಹಾಕೋತೀನಿ ರೀ. ಈಗ ಬಿಳಿ ಎಳ್ಳು ಸ್ವಲ್ಪ ಹಾಕ್ತೀನಿ ನೋಡ್ರಿ. ಬಿಳಿ ಎಳ್ಳು ರೀ,
ಏನು ರೀ. ಆಮೇಲೆ ಇದು ಅಜ್ವಾನ ಹಾಕೋದ್ರಿಂದ ಟೇಸ್ಟ್ ಬರ್ತೈತೆ ರೀ. ಅದಕ್ಕೆ ಅಜ್ವಾನ ಸ್ವಲ್ಪ ಹಾಕ್ತೀನಿ ರೀ. ಈಗ ನೋಡಿರಿ ಜೀರಿಗೆ ಒಂದೆರಡು ಸ್ಪೂನ್ ಅಟ್ಟ ಜೀರಿಗೆ ಹಾಕ್ತೀನಿ ರೀ ಈಗ. ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ, ಯಾವಾಗಲೂ ಅಡಿಗೆ ಅರಿಶಿಣ ಪುಡಿಯನ್ನು ಉಪಯೋಗ ಮಾಡ್ಬೇಕು ರೀ. ಸ್ವಲ್ಪ ನೋಡಿರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಬಡ ಅಂದ್ರೆ ಇದು ಮಾಡಿ ಇಟ್ಟಿನಿ ರೀ, ಅದನ್ನೂ ಹಾಕುತ್ತೀನಿ ರೀ ಈಗ. ಚಿಲ್ಲಿ ಪೌಡ್ರ್ ಇದೆ ರೀ, ಚಿಲ್ಲಿ ಪೌಡ್ರ್ ಹಾಕ್ತೀನಿ ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾರಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀನಿ ರೀ. ಏನು ಮಾಡ್ತೀನಿ, ಎಲ್ಲನೂ ಕೂಡ ಚೆನ್ನಾಗಿ ಕಲಿಸ್ಕೊತೀನಿ ರೀ. ಈ ರೀತಿಯಾಗಿ ಕಲಿಸ್ಕೊತೀನಿ ರೀ ಎಲ್ಲನೂ. ಎಲ್ಲ ಚೆನ್ನಾಗಿ ಇದು ಮಾಡೀನಿ, ಹದಾಗೈತಿ. ಈಗ ಏನು ಮಾಡ್ತೀನಿ ರೀ, ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಉಳ್ಳಿ ಮಾಡ್ತೀನಿ ರೀ. ಈ ರೀತಿ ಒಂದೊಂದು ಉಳ್ಳಿ ಮಾಡಿ ಇಡ್ಬೇಕು ರೀ. ತುಂಬಾಕ್ರಿ, ಹೂರ್ಣ ಹೆಂಗೆ ತುಂಬ್ತೀವಿ ಆ ರೀತಿ ಚಪಾತಿ ಒಳಗೆ ತುಂಬಬೇಕು ರೀ. ಲಟ್ಸುವಾಗ ಲಟ್ಟಿಸ್ಬೇಕು ರೀ. ಅದನ್ನೂ ತೋರಿಸ್ತೀನಿ ರೀ ಯಾವ ರೀತಿ ಲಟ್ಟಿಸ್ಬೇಕಂತ. ಈ ರೀತಿ ಎಲ್ಲನೂ ಉಳ್ಳಿ ಮಾಡ್ಕೊಂಡು ಇಡ್ತೀನಿ ರೀ. ಸ್ನೇಹಿತರೆ, ಉಳ್ಳಿ ಹಾಕ್ಕೊಂಡಿನೀಗ ಏನು ರೀ, ಕೆಳಗ ಮೇಲೆ ಮತ್ತು ಹಿಟ್ಟು ಹಚ್ಕೋಬೇಕು ರೀ. ಹಚ್ಚಲಿಲ್ಲ ಅಂದ್ರೆ ಐತಿ ಕೊಳಪಾಟ ಮತ್ತು ಲಟ್ನಿಂಗ್ ಹತ್ಕೊಂಡ್ಬಿಡ್ತೈತೆ ರೀ. ಈಗ ನೋಡ್ರಿ, ಈಗ ಉಳ್ಳಿ ಅದಕ್ಕೆ ಎಷ್ಟು ಇರ್ತೈತೆ ಅಷ್ಟೇ ಪ್ರಮಾಣ ಹಾಕೋ. ಜಾಸ್ತಿ ಹಾಕಿದ್ರೆ ಇದಾಗಂಗಲ್ಲ. ಅದೆಷ್ಟು ಹಿಡಿತೈತಿ ಅಷ್ಟು ನಾವು ಒಳಗೆ ಬಟಾಟೆ ಮಾಡಿದಂಥ ಇದು ಪೇಸ್ಟನ್ನು ಹಾಕೋಬೇಕ್ರಿ ಅದನ್ನು. ಈ ರೀತಿಯಾಗಿ ಸಾವಕಾಶವಾಗಿ ರೌಂಡಾಗಿ ತಿರ್ಕೋತಾ ಏನು ರೀ ಉಳ್ಳಿ ಹಾಕೋಬೇಕ್ರಿ. ಹಿಂಗೆ ಅಲ್ಲೇ ಏನೈತೆ ಅದನ್ನು ಮುಂದೆ ಬಂದ ಕೂಡಲೇ ಅದನ್ನ ಅಲ್ಲೇ ಸ್ವಲ್ಪ ಮೇಲೆ ಬಂದ ಕೂಡಲೇ ಮಡಚಿ ಈ ರೀತಿ ನೋಡಿ ಅಲ್ಲೇ ಮಡ್ಚ್ಕೋಬೇಕ್ರಿ ಅದನ್ನು. ಈಗ ಎರಡು ಕೈ ತೆಳಗ ಮೇಲೆ ಚಪ್ಪಟಾಗಿ ಮಾಡ್ಕೊಂಡು ರೌಂಡಾಗಿ ಕೆಳಗ ಮೇಲೆ ಹಿಟ್ಟು ಹಾಕೋಬೇಕ್ರಿ. ಈಗ ಅಂದಾಗ ಈ ರೀತಿ ಹಿಟ್ಟು ಹಾಕಿ ಸಾವಕಾಶವಾಗಿ ನಿಧಾನವಾಗಿ ಲಟ್ಟಿಸ್ಕೋಬೇಕ್ರಿ. ಎಷ್ಟು ಇದು ಅಷ್ಟೇ ಬಾರ್ ಹಾಕಿ ಏನು ರೀ, ಇಲ್ಲಾಂದರೆ ಅದು ಒಡ್ಯಾಕೆ ಹತ್ತತ್ತೆ ರೀ. ಈಗ ನೋಡಿರಿ ಈ ರೀತಿಯಾಗಿ ಲಟ್ಸ್ಕೋಬೇಕ್ರಿ. ನೋಡಿರಿ ಎಷ್ಟು ನೈಸ್ ಆಯ್ತು. ಈಗ ಭಾಳ ಲಟ್ಸೋಕ್ಕಿಂತ ಇನ್ನು ಹಾಕಿಬಿಡೋದ್ರಿ. ನೋಡಿ ಸ್ವಲ್ಪ ಎಣ್ಣೆ ಹಾಕೋತೀನಿ ತೆಳಗ. ಈಗ ನೋಡಿ ಸಾವಕಾಶವಾಗಿ ಹಾಕಿಬಿಡೋದ್ರಿ. ಮತ್ತು ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಬಿಡೋದ್ರಿ. ಈ ರೀತಿಯಾಗಿ ಎಣ್ಣೆ ಹಾಕೋದು ನೋಡ್ರಿ. ನೋಡಿ ಸ್ನೇಹಿತರಿಗೆ ಸಾವಕಾಶವಾಗಿ ತಿರುವಿ ಹಾಕಿನಿ ನೋಡ್ರಿ. ಎರಡನೇ ಮೇ ಪೀಸಾಕತ್ತೀನಿ, ಮೇಲೆ ಮೇ ತೆಳಗಿನ ಮೇಯ. ಈಗ ನೋಡಿರಿ ಒಂದೇ ಉರಿಯಲ್ಲಿ ಬೇಯಿಸ್ಬೇಕ್ರಿ. ಗಡಿಬಿಣ್ಣು ನೋಡಿರಿ ಆ ಕಡೆ ಮತ್ತೊಂದು ಉಳ್ಳಿ ಹಾಕ್ಕೊಂಡು ಅದೇ ರೀತಿಯಾಗಿ ಮತ್ತೊಂದು ಉಳ್ಳಿ ಹಾಕೊಳಕತ್ತೀನಿ ನೋಡಿ. ಹಾಕಿನಿ ನೋಡ್ರಿ. ಈಗ ಅದು ನೋಡಿರಿ ಎರಡನೇದ್ದು. ಎಷ್ಟು ನೈಸ್ ಬರಾಕೈತೆ ನೋಡ್ರಿ. ಈಗ ಅದನ್ನು ಮತ್ತೆ ತಿರುವಿ ನೋಡಿರಿ. ಎರಡು ಮೇ ಚೆನ್ನಾಗಿ ಬೇದತ್ ನೋಡ್ರಿ. ಕಲರ್ ಬಂದೈತಿ, ಚೆನ್ನಾಗಿ ಬೇದತ್ ರೀ. ಸ್ವಲ್ಪ ಎಣ್ಣೆ ಪ್ರಮಾಣ ಎಣ್ಣೆ ಹಚ್ಕೋತಿದ್ರೆ ಇನ್ನೂ ಚಲೋತ್ತಾಗೆ ಇದಾಗ್ತದೆ ರೀ. ಸ್ನೇಹಿತರೆ, ಬಟಾಟಿ ಆಲೂ ಪರೋಟ ರೆಡಿ ಆಗೈತೆ ನೋಡ್ರಿ. ಈಗ ಒಂದು ಕಡೆ ಟೊಮೆಟೊ ಇದು ಇಟ್ಟೇನಿ ರೀ, ಉಪ್ಪಿನಕಾಯಿ ಏನು ರೀ. ಇನ್ನೊಂದು ಕಡೆ ತುಪ್ಪ ಇಟ್ಟೇನಿ ರೀ. ಈ ತುಪ್ಪದಾಗ ಈ ಆಲೂ ಪರೋಟ ತಿಂದ್ರಿ ಭಾರಿ ಟೇಸ್ಟ್ ಬರ್ತದೆ ರೀ, ಭಾರಿ ಹೆಲ್ತಿ ಆಕತ್ತೆ ರೀ. ಅದಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇದೇ ರೀತಿ ನೀವು ಮನೆಯೊಳಗೆ ಮಾಡಿರಿ. ಈ ಹದದಾಗ ಮಾಡಿ ಕಿಸಿಂದ ನಮ್ಗೆ ಕಮೆಂಟ್ ಮಾಡಿ ಹೇಳ್ತಾ ಇವತ್ತು ದಿವಸ ಆಲೂಗಡ್ಡೆ ಪರೋಟ, ಬಟಾಟಿ ಪರೋಟ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.